ವೆಲ್ಕಮ್ ಟು ವಿದ್ಯಾಪಥ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರಮುಖ ಬ್ರಿಟಿಷ್ ಗವರ್ನರ್ ಮತ್ತು ಜನರಲ್ಗಳು ಮತ್ತು ವೈಸ್ರಾಯರ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ. ವೆರಿ ಇಂಪಾರ್ಟೆಂಟ್ ನೋಡಪ್ಪ ಇದು. ಮೊದಲನೇದಾಗಿ ಲಾರ್ಡ್ ವಾರನ್ ಹೇಸ್ಟಿಂಗ್ಸ್ ಅಂತ ಬರ್ತಾನೆ 1772-85. ದ್ವಿಸರ್ಕಾರ ರದ್ದುಪಡಿಸ್ತಾನೆ 1773. ದಸ್ತಕಗಳನ್ನು ಕೂಡ ರದ್ದು ಮಾಡ್ತಾನೆ. ರಾಜಧಾನಿಯನ್ನು ಮುರ್ಷಿದಾಬಾದಿಂದ ಕಲ್ಕತ್ತಾಗೆ ವರ್ಗಾವಣೆ ಮಾಡ್ತಾನೆ. ಎರಡನೇ ಆಂಗ್ಲೋ ಮೈಸೂರು ಯುದ್ಧ, ಒಂದನೇ ಆಂಗ್ಲೋ ಮರಾಠ ಯುದ್ಧ ಕೂಡ ನಡೀತವೆ ಇವ್ನ ಕಾಲದಲ್ಲಿ. ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ 1774. ಸರ್ ವಿಲಿಯಂ ಜೋನ್ಸ್ ಅವರು ಕಲ್ಕತ್ತಾದಲ್ಲಿ ರಾಯಲ್ ಏಸ್ಥೆಟಿಕ್ ಸೊಸೈಟಿಯನ್ನು ಸ್ಥಾಪಿಸಿದರು 1784ರಲ್ಲಿ. ವೆರಿ ಇಂಪಾರ್ಟೆಂಟ್. ಅದೇ ರೀತಿಯಾಗಿ 1773 ರೆಗ್ಯುಲೇಟಿಂಗ್ ಆ್ಯಕ್ಟ್ ಜಾರಿಗೆ ಬರುತ್ತಾ. 1780ರಲ್ಲಿ ರೆಗ್ಯುಲೇಟಿಂಗ್ ಸ್ಪಿಟ್ ಇಂಡಿಯಾ ಕಾಯ್ದೆ. 1774ರಲ್ಲಿ ರೋಹಿಲ್ಯಾ ಯುದ್ಧ. 1782ರಲ್ಲಿ ಸಾಲ್ಬಾಯ್ ಒಪ್ಪಂದ ಆಗ್ತಕ್ಕಂಥದ್ದು. ನೆಕ್ಸ್ಟು ಕಾರ್ನ್ ವಾಲಿಸ್ನ ಒಂದು ಕಾಲದಲ್ಲಿ 1786-93 ಆಗುತ್ತೆ ಅದನ್ನ ಕಾಲಾವಧಿ. ಕಾಯಂ ಜಮೀನ್ದಾರಿ ಪದ್ಧತಿ ಜಾರಿಗೆ ತರ್ತಾನೆ 1793ರಲ್ಲಿ ಬಂಗಾಳದಲ್ಲಿ ಜಾರಿ ಆಗುತ್ತಾ. ಪೊಲೀಸ್ ಸುಧಾರಣಾ ಕಾಯ್ದೆ ಅಂದರೆ ಪೊಲೀಸ್ ಸುಧಾರಣಾ ಕಾಯ್ದೆನ ಜಾರಿಗೆ ತರ್ತಾನೆ. ನೆಕ್ಸ್ಟು ಮೂರನೇ ಆಂಗ್ಲೋ ಮೈಸೂರು ಯುದ್ಧನ ಕಾಲದಲ್ಲಿ ನಡೆಯುತ್ತೆ. ಸಂಸ್ಕೃತ ಕಾಲೇಜನ್ನು ಸ್ಥಾಪನೆ ಮಾಡ್ತಾನೆ. ಭಾರತ ಸಿವಿಲ್ ಸರ್ವಿಸ್ ಪಿತಾಮಹ ಅಂತ ಕರಿತೀವಿ. ಶ್ರೀರಂಗಪಟ್ಟಣ ಒಪ್ಪಂದ ಆಗುತ್ತಾ 1792ರಲ್ಲಿ. ನೆಕ್ಸ್ಟು ಲಾರ್ಡ್ ಜಾನ್ ಶೋರ್ ಅಂತ ಬರ್ತಾನೆ 1793-98ರಲ್ಲಿ. ತಟಸ್ಥ ನೀತಿಯನ್ನು ಅನುಸರಿಸಿದನು. ಬ್ರಿಟಿಷ್ ಮತ್ತು ಫಾರಿನ್ ಬೈಬಲ್ ಸೊಸೈಟಿಯ ಮೊದಲ ಅಧ್ಯಕ್ಷರಾಗಿದ್ದರು ಯಾರು? ಜಾನ್ ಶೋರ್ ಅವರು. ನೆಕ್ಸ್ಟ್ ಇಂಪಾರ್ಟೆಂಟ್ ಲಾರ್ಡ್ ವೆಲ್ಲೆಸ್ಲಿ 1798-1805. ಸಹಾಯಕ ಸೈನ್ಯ ಪದ್ಧತಿ ಜಾರಿ 1798ರಲ್ಲಿ. ಫೋರ್ಟ್ ವಿಲಿಯಂ ಕಾಲೇಜ್ ಸ್ಥಾಪನೆ. 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಭಾಗಿಯಾಗಿರ್ತಾನೆ. 2ನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಕೂಡ ಭಾಗಿಯಾಗಿರ್ತಾನೆ. ಸ್ವತಃ ಇವನು ಬಂಗಾಳದ ಹುಲಿ ಎಂದು ಕರೆದುಕೊಂಡಿದ್ದ. ತನ್ನನ್ನು ತಾನೇ ಬಂಗಾಳದ ಹುಲಿ ಎಂದು ಕರೆದುಕೊಂಡಿದ್ದರು ಲಾರ್ಡ್ ವೆಲ್ಲೆಸ್ಲಿ. ಈತನನ್ನು ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಸ್ಥಾಪಕ ಅಂತೇಳಿ ಕರೀತಾರೆ. ನೆಕ್ಸ್ಟು ಸರ್ ಜಾನ್ ಬಾರ್ಲೋ 1805-7ರವರೆಗೆ. ಮದ್ರಾಸ್ ಪ್ರಾಂತ್ಯದಲ್ಲಿ ಭಾರತೀಯ ಸಿಪಾಯಿಗಳ ವೆಲ್ಲೂರು ದಂಗೆ ಆಗುತ್ತಾ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು ಲಾರ್ಡ್ ಮಿಂಟೋ ಬರ್ತಾನೆ. ಮಿಂಟೋ 1807-1813 ರಂಜಿತ್ ಸಿಂಗ್ ಜೊತೆ ಅಮೃತ್ಸರ್ ಒಪ್ಪಂದ ಆಗುತ್ತದೆ. ನೆಕ್ಸ್ಟು ಲಾರ್ಡ್ ಮಾರ್ಕ್ವೆಸ್ ಹೇಸ್ಟಿಂಗ್ ಅಂತ ಬರ್ತಾನೆ 1813-1823. ಥಾಮಸ್ ಮನ್ರೋ ಮದ್ರಾಸ್ ಮತ್ತು ಎಲ್ಫಿನ್ಸ್ಟೋನ್ ಬಾಂಬೆಯಲ್ಲಿ ರೈತವಾರಿ ಪದ್ಧತಿಯನ್ನು ಆರಂಭಿಸ್ತಾರೆ. ಒಂದನೇ ಆಂಗ್ಲೋ ನೇಪಾಳ ಯುದ್ಧ 1814-16. ಇದರಲ್ಲಿ ಸಗೋಲಿ ಒಪ್ಪಂದ ಆಗುತ್ತಾ. ಮೂರನೇ ಮರಾಠ ಯುದ್ಧ 1817-1819. ಮರಾಠ ಒಕ್ಕೂಟದ ಒಂದು ವಿಸರ್ಜನೆ. ಈ ಪೇಶ್ವೆ ಯುದ್ಧ ಏನಾಗುತ್ತೆ ಇಲ್ಲಿ ರದ್ದಾಗುತ್ತಾ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು ಪಿಂಡಾರಿಗಳ ದಮನ ಆಗುತ್ತಾ. 1822ರಲ್ಲಿ ಟೆನೆನ್ಸಿ ಕಾಯ್ದೆ ಅಥವಾ ಗೇಣಿ ಪದ್ಧತಿ ಒಂದು ಜಾರಿಗೆ ಬರುತ್ತೆ. ಲಾರ್ಡ್ ಆಮ್ಸ್ಟರ್ ಅಂತ ಬರ್ತಾನೆ 1823-1828. ಮೊದಲ ಬರ್ಮಾ ಯುದ್ಧ 1824-1826. ಯಾದಂಬು ಒಪ್ಪಂದ ಆಗುತ್ತಾ. ಲಾರ್ಡ್ ವಿಲಿಯಂ ಬೆಂಟಿಕ್ ವೆರಿ ಇಂಪಾರ್ಟೆಂಟ್. ಡಬಲ್ ಸ್ಟಾರ್ ಹಾಕೊಳ್ಳಿ. ನೆಕ್ಸ್ಟ್ ಯಾಕಪ್ಪ ಅಂತಂದರೆ 1828-1835 ಭಾರತದ ಮೊದಲ ಗವರ್ನರ್ ಜನರಲ್ ಆಗುತ್ತಾನೆ. ಬಂಗಾಳದ ಕೊನೆಯ ಗವರ್ನರ್ ಜನರಲ್ ಅಂತ ಕರೀತಾರೆ. 1831ರಲ್ಲಿ ಮೈಸೂರನ್ನು ಕಮಿಷನರ್ ಆಳ್ವಿಕೆಗೆ ಒಳಪಡಿಸ್ತಾನೆ. 1829ರಲ್ಲಿ ಸತ್ಯದಾಮನ ಪದ್ಧತಿಯನ್ನು ರದ್ದುಪಡಿಸ್ತಾನೆ ರಾಜಾರಾಮ್ ಮೋಹನ್ ರಾಯ್ ಅವರ ಬೆಂಬಲದಿಂದ. 1835ರಲ್ಲಿ ಲಾರ್ಡ್ ಮೆಕಾಲೆ ಶಿಫಾರಸಿನ ಮೇರೆಗೆ ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣ ಕಾಯ್ದೆ ಜಾರಿಗೆ ತರ್ತಾನೆ. ಭಾರತದ ಇಂಗ್ಲೀಷ್ ಶಿಕ್ಷಣ ಪಿತಾಮಹ ಅಂತ ಕರಿತೀವಿ. ಮಹಾಲ್ಬಾರಿ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಅದೇ ರೀತಿಯಾಗಿ ಸರ್ಕ್ಯೂಟ್ ಕೋರ್ಟ್ ರದ್ದಾಗುತ್ತಾ. ದೇಶೀಯ ಭಾಷೆಗಳಲ್ಲಿ ದೇಶೀಯ ಒಂದು ಭಾಷೆಗಳಲ್ಲಿ ಕೇಸ್ ನಡೆಸಲು ಅನುಮತಿ ಆಗುತ್ತಾ. 1835ರಲ್ಲಿ ಕಲ್ಕತ್ತಾ ಮೆಡಿಕಲ್ ಕಾಲೇಜ್ ಸ್ಥಾಪನೆ. 1836ರಲ್ಲಿ ಗಂಗಾ ಮೇಲ್ದಂಡೆ ಕಾಲುವೆ ನಿರ್ಮಾಣ. ಅಫೀಮು ವರ್ತಕರಿಗೆ ಲೈಸೆನ್ಸನ್ನು ಕಡ್ಡಾಯಗೊಳಿಸ್ತಾರೆ ಯಾರು? ಲಾರ್ಡ್ ವಿಲಿಯಂ ಬೆಂಟಿಕ್ ಅವರು. ಲಾರ್ಡ್ ಮೆಟ್ಕಾಫ್ 1835-1836 ಭಾರತೀಯ ವೃತ್ತಪತ್ರಿಕೆಗಳ ಮೇಲಿದ್ದ ನಿರ್ಬಂಧಗಳನ್ನು ರದ್ದು ಮಾಡ್ತಾರೆ. ನೆಕ್ಸ್ಟು ಲಾರ್ಡ್ ಆಕ್ಲೆಂಡ್ ಅಂತ ಬರ್ತಾನೆ 1836. ಒಂದನೇ ಆಂಗ್ಲೋ ಅಫ್ಘನ್ ಯುದ್ಧ 1838-1842. ಕಂದಹಾರ ಮತ್ತು ಕಾಬೂಲನ್ನು ವಶಪಡಿಸ್ಕೊಳ್ತಾರೆ. ಲಾರ್ಡ್ ಎಲಿನ್ಬರೋ ಇವರು 1842-1844. 1843ರಲ್ಲಿ ಸಿಂಧ್ ಪ್ರಾಂತ್ಯ ವಶ. 1843ರಲ್ಲಿ ಗುಲಾಮಗಿರಿ ರದ್ದಾಗುತ್ತಾ. ಲಾರ್ಡ್ ಆರ್ಡಿನ್ಸ್ ಬರ್ತಾನೆ 1844-1848. ಭಾನುವಾರವನ್ನು ರಜಾದಿನವನ್ನಾಗಿ ಘೋಷಣೆ ಮಾಡ್ತಾನೆ. ಮೊದಲ ಆಂಗ್ಲೋ ಸಿಖ್ ಯುದ್ಧ 1845-46ರಲ್ಲಿ ಆಗ್ತಕ್ಕಂಥದ್ದು. ಅದರ ನಂತರ ಲಾಹೋರ್ ಒಪ್ಪಂದ ಆಗುತ್ತಾ. ನೆಕ್ಸ್ಟು ಲಾರ್ಡ್ ಔಲೇಶಿ ಬರ್ತಾನೆ ವೆರಿ ಇಂಪಾರ್ಟೆಂಟ್ 1848-1856. 1848ರಲ್ಲಿ ದತ್ತು ಮಕ್ಕಳಿಗೆ ಅಕ್ಕಿಲಾಭ ನೀತಿ ಜಾರಿಗೆ ತರ್ತಾನೆ. 1852ರಲ್ಲಿ ಅಂಚೆ ಮತ್ತು ಟೆಲಿಗ್ರಾಫ್ ತಂತಿ ವ್ಯವಸ್ಥೆ ಜಾರಿಗೆ ತಂದಿರತಕ್ಕಂಥದ್ದು. ವೆರಿ ಇಂಪಾರ್ಟೆಂಟ್. 1853ರಲ್ಲಿ ಬಾಂಬೆ ಮತ್ತು ಥಾಣೆ ನಡುವೆ ಪ್ರಥಮ ರೈಲ್ವೆ ಓಡಾಟ ಆಗುತ್ತೆ.
ಕಲ್ಕತ್ತಾ ಆಗ್ರಾ ನಡುವೆ ಪ್ರಥಮ ಟೆಲಿ ಸಂಪರ್ಕ 1853. 1854ರಲ್ಲಿ ಚಾರ್ಲ್ಸ್ ವುಡ್ ಆಯೋಗ ನೇಮಕ. ಶಿಕ್ಷಣದ ಕ್ಷೇತ್ರದ ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರ. 1854ರಲ್ಲಿ ಅಂಚೆ ಇಲಾಖೆ ಸ್ಥಾಪನೆ. 1856ರಲ್ಲಿ ವಿಧವಾ ಪುನರ್ವಿವಾಹ ಕಾಯ್ದೆ. 1856ರಲ್ಲಿ ಲೋಕೋಪಯೋಗಿ ಇಲಾಖೆ ಒಂದು ಸ್ಥಾಪನೆ. ಗ್ರ್ಯಾಂಡ್ ಟ್ರಂಕ್ ರಸ್ತೆ ನಿರ್ಮಾಣ ಆಗುತ್ತಾ. ಭಾರತದ ಸಾರಿಗೆ ಸಂಪರ್ಕಗಳ ಪಿತಾಮಹ ಅಂತ ಕರೀತಾರ. ರಾಜರ ವಿರುದ್ಧ ಮತ್ತು ಬಾವಲಿಗಳನ್ನು ರದ್ದು ಮಾಡ್ತಾನೆ ಯಾರು? ಲಾರ್ಡ್ ಡಲ್ಹೌಸಿ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ರಶ್ನೆ. ನೆಕ್ಸ್ಟ್ ನೋಡೋಣ. ಸಂತಾಲರ ದಂಗೆ 1855ರಿಂದ 56ರಲ್ಲಿ ಆಗುತ್ತಾ. ಭಾರತವನ್ನು ಆಳಿದ ಅತ್ಯಂತ ಕಿರಿಯ ಗವರ್ನರ್ ಜನರಲ್ ಯಾರು? ಲಾರ್ಡ್ ಡಲ್ಹೌಸಿ. ಆಧುನಿಕ ಭಾರತದ ನಿರ್ಮಾಪಕ ಅಂತ ಕರೀತಾರೆ ಲಾರ್ಡ್ ಡಲ್ಹೌಸಿನ. ನೆಕ್ಸ್ಟ್ ಲಾರ್ಡ್ ಕಾನಿಂಗ್ ಬರ್ತಾನೆ. 1856ರಿಂದ 1862 ಭಾರತದ ಮೊದಲ ವೈಸ್ರಾಯ್ ಆಗಿರ್ತಾರ. 1857ರಲ್ಲಿ ಸಿಪಾಯಿ ದಂಗೆ ನಡೆಯುತ್ತಾ. 1861ರಲ್ಲಿ ದಿ ಇಂಡಿಯನ್ ಸಿವಿಲ್ ಸರ್ವಿಸ್ ಆ್ಯಕ್ಟ್ ಆಗ್ತಕ್ಕಂಥದ್ದು. 1857ರಲ್ಲಿ ಬಾಂಬೆ ಮತ್ತು ಕಲ್ಕತ್ತಾ ಮದ್ರಾಸ್ ವಿಶ್ವವಿದ್ಯಾಲಯಗಳ ಸ್ಥಾಪನೆ. ಚಾರ್ಲ್ಸ್ ವುಡ್ ವರದಿಯಂತೆ. 1860ರಲ್ಲಿ ಭಾರತೀಯ ಒಂದು ದಂಡ ಸಂಹಿತೆ ಜಾರಿ IPC ಸೆಕ್ಷನ್ ಜಾರಿಗಾಗುತ್ತಾ. 1861ರಲ್ಲಿ ಕಲ್ಕತ್ತಾ, ಬಾಂಬೆ, ಮದ್ರಾಸ್ ಹೈಕೋರ್ಟ್ಗಳ ಸ್ಥಾಪನೆ. ಲಾರ್ಡ್ ಜಾನ್ ಲಾರೆನ್ಸ್ 1864ರಿಂದ 1869 ಭೂತಾನ್ ಯುದ್ಧ ಆಗುತ್ತಾ. ಕಲ್ಕತ್ತಾ, ಬಾಂಬೆ, ಮದ್ರಾಸ್ನಲ್ಲಿ ಹೈಕೋರ್ಟ್ ಸ್ಥಾಪನೆ 1865ರಲ್ಲಿ. ವೆರಿ ಇಂಪಾರ್ಟೆಂಟ್. ಲಾರ್ಡ್ ಮೇಯೋ ಬರ್ತಾನೆ. 1869ರಿಂದ 1872. 1870ರಲ್ಲಿ ಅಜ್ಮೀರದಲ್ಲಿ ಮೇಯೋ ಕಾಲೇಜ್ ಸ್ಥಾಪನೆ. 1870 ರೆಡ್ ಸಿ ಕೇಬಲ್ ಹಾಕಿಸಿದನು. 1872ರಲ್ಲಿ ಅಂಡಮಾನ್ ದ್ವೀಪಕ್ಕೆ ಭೇಟಿ ನೀಡಿದಾಗ ಅಫ್ಘಾನ್ ಪಠಾಣ್ ಶೇರ್ ಅಲಿ ಎಂಬ ಕೈದಿಯಿಂದ ಹತ್ಯೆಗೊಳಗಾಗ್ತಾನೆ. ಮೊದಲ ಜನಗಣತಿ 1871ರಲ್ಲಿ ಆಗುತ್ತಾ. ಹಣಕಾಸಿನ ವಿಕೇಂದ್ರೀಕರಣ ಕೂಡ ಲಾರ್ಡ್ ಮೇಯೋನ ಕಾಲದಲ್ಲಿ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡೋಣ. ಲಾರ್ಡ್ ಲಿಟ್ಟನ್ ಅಂತ ಬರ್ತಾನೆ. 1876ರಿಂದ 1880. 1876ರಲ್ಲಿ ರಾಯಲ್ ಟೈಟಲ್ ಆ್ಯಕ್ಟ್ ಜಾರಿ ತರ್ತಾರೆ. ದರ್ಬಾರ್ ನಡೆಸಿ ರಾಣಿ ಎಲಿಜಬೆತ್ಳನ್ನು ಭಾರತದ ಸಾಮ್ರಾಜ್ಞಿ ಕೈಸರೆ ಹಿಂದ್ ಎಂದು ಘೋಷಿಸಿದನು. ದೇಶೀಯ ಭಾಷಾ ಪತ್ರಿಕೆಗಳ ಕಾಯ್ದೆ ವರ್ನಾಕುಲರ್ ಪ್ರೆಸ್ ಆ್ಯಕ್ಟ್ ಕಾಯ್ದೆ 1878ರಲ್ಲಿ ಜಾರಿ ತರ್ತಾನೆ. 1878ರಲ್ಲಿ ಭಾರತೀಯ ಸಶಸ್ತ್ರ ಕಾಯ್ದೆ ಜಾರಿಯಾಗುತ್ತಾ. 1878ರಲ್ಲಿ ಮೊದಲ ಕ್ಷಾಮ ಆಯೋಗ ನೇಮಕ. ಸರ್ ರಿಚರ್ಡ್ ಸ್ಟ್ರಾಚರ್ ಓಕೆನಾ. 1879ರಲ್ಲಿ ನಾಗರಿಕ ಸೇವಾ ಒಂದು ಕಾಯ್ದೆ ಪರೀಕ್ಷೆಗೆ ವಯೋಮಿತಿಯನ್ನು 21ರಿಂದ 19ಕ್ಕೆ ಇಳಿಸ್ತಾನೆ. ನೆಕ್ಸ್ಟು ಎರಡನೇ ಆಂಗ್ಲೋ ಅಫ್ಘಾನ್ ಯುದ್ಧ ಆಗುತ್ತಾ. ಅದರಾಗ ಗಂಡಮಕ್ಕ ಒಂದು ಯುದ್ಧ ಅಂತೇಳಿ ಕರೀತಾರೆ ಅದನ್ನು. ಕೈಸರ್ ಇಲ್ ಎಂಬ ಬಿರುದನ್ನು ಪಡಿತಾನೆ ಯಾರು? ಲಾರ್ಡ್ ಲಿಟ್ಟನನ್ನು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್. ಲಾರ್ಡ್ ರಿಪ್ಪನ್ ಬರ್ತಾನೆ. 1880ರಿಂದ 84. 1881ರಲ್ಲಿ ಕಾರ್ಖಾನೆ ಕಾಯ್ದೆ ಜಾರಿ ಆಗುತ್ತಾ. 1881 ವ್ಯವಸ್ಥಿತವಾದ ಜನಗಣತಿ ನಡೆಸ್ತಾನೆ 10 ವರ್ಷಗಳಿಗೊಮ್ಮೆ. 1882ರಲ್ಲಿ ವರ್ನಾಕುಲರ್ ಪ್ರೆಸ್ ಆ್ಯಕ್ಟ್ ಸಶಸ್ತ್ರ ಕಾಯ್ದೆ ಜಾರಿಗೆ ತರ್ತಾನೆ. ಇದನ್ನು ಸ್ಥಳೀಯ ಸರ್ಕಾರಗಳ ಪಿತಾಮಹ ಅಂತ ಕರಿತೀವಿ. ಮೈಸೂರನ್ನು ಕಮಿಷನರ್ ಆಳ್ವಿಕೆಯಿಂದ ಮುಕ್ತಗೊಳಿಸಿ ಒಡೆಯರಿಗೆ ಹಸ್ತಾಂತರ ಮಾಡಿರ್ತಾರೆ. ಇಲ್ಬರ್ಟ್ ಕಾಯ್ದೆ ವಿವಾದ 1883ರಲ್ಲಿ ಐರೋಪ್ಯ ಅಧಿಕಾರಿಗಳ ನ್ಯಾಯಿಕ ವಿಚಾರಣೆ ಮಾಡುವ ಒಂದು ಅಧಿಕಾರ ಭಾರತೀಯ ನೀಡುತ್ತಾನೆ. ICS ಪರೀಕ್ಷೆಯನ್ನು 19ರಿಂದ 21ಕ್ಕೆ ಏರಿಸ್ತಾನೆ ಯಾರು? ಲಾರ್ಡ್ ರಿಪ್ಪನ್. ಲಾರ್ಡ್ ಡಫ್ರಿನ್ ಅಂತ ಬರ್ತಾನೆ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ 1885. ಬಾಲ್ಯ ವಿವಾಹ ತಡೆಗಟ್ಟಲು ಕಾಯ್ದೆ ತರ್ತಾನೆ. 1885ರಲ್ಲಿ ಆಂಗ್ಲೋ ಬರ್ಮಾ ಯುದ್ಧವಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್. ಲಾರ್ಡ್ ಕರ್ಜನ್ 1899ರಿಂದ 1905. ಬಂಗಾಳ ವಿಭಜನೆ ವೆರಿ ಇಂಪಾರ್ಟೆಂಟ್ ನೋಡಬೇಕು. ಅಕ್ಟೋಬರ್ 16, 1905ರಲ್ಲಿ ಆಗುತ್ತಾ. 1901ರಲ್ಲಿ ಥಾಮಸ್ ರೆಲ್ಲಿ ಆಯೋಗ ವಿಶ್ವವಿದ್ಯಾಲಯಗಳ ಆಯೋಗ ಅಂತ ಕರಿತೀವಿ. 1902ರಲ್ಲಿ ಫ್ರೇಜರ್ ಆಯೋಗ ಪೊಲೀಸ್ ಆಡಳಿತ ಸುಧಾರಣೆ. 1904ರಲ್ಲಿ ಪ್ರಾಚ್ಯ ಸ್ಮಾರಕಗಳ ರಕ್ಷಣಾ ಕಾಯ್ದೆ. 1906ರಲ್ಲಿ ಭಾರತೀಯ ಪುರಾತತ್ವ ಇಲಾಖೆ ಸ್ಥಾಪನೆ. ಮೊದಲ ನಿರ್ದೇಶಕ ಜಾನ್ ಮಾರ್ಷಲ್. 1904ರಲ್ಲಿ ಕೋ ಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಆ್ಯಕ್ಟ್ ಜಾರಿಗಾಗುತ್ತಾ. 1904 ವಿಶ್ವವಿದ್ಯಾಲಯಗಳ ಕಾಯ್ದೆ. ಗೋಖಲೆ ಅವರು ಕರ್ಜನ್ ಅನ್ನು ಬ್ರಿಟಿಷರ ಔರಂಗಜೇಬ್ ಅಂತೇಳಿ ಕರೆದಿದ್ದಾರೆ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡೋಣ. ಲಾರ್ಡ್ ಮಿಂಟೋ 2 ಬರ್ತಾನೆ. 1905ರಿಂದ 10. 1905ರಲ್ಲಿ ಸ್ವದೇಶಿ ಚಳವಳಿ ಅಥವಾ ಇದನ್ನು ವಂಗಭಂಗ ಚಳವಳಿ ಅಂತ ಕರಿತೀವಿ. 1906ರಲ್ಲಿ ಮುಸ್ಲಿಂ ಲೀಗ್ ಸ್ಥಾಪನೆ. ಭಾರತೀಯರಿಗೆ ಕೌನ್ಸಿಲ್ನಲ್ಲಿ ಅವಕಾಶ ಕಲ್ಪಿಸಿದನು. ಫಾದರ್ ಆಫ್ ಕಮ್ಯುನಲ್ ಎಲೆಕ್ಟರೇಟ್ ಅಂತ ಕರೀತಾರೆ. ಮತೀಯ ಚುನಾವಣೆ ಪಿತಾಮಹ ಲಾರ್ಡ್ ಮಿಂಟೋ 2. ಹಾರ್ಡಿಂಜ್ 2 1910ರಿಂದ 1916. ಬಂಗಾಳ ವಿಭಜನೆ ರದ್ದುಪಡಿಸಿದವನು 1911ರಲ್ಲಿ. ಕಲ್ಕತ್ತಾದಿಂದ ದೆಹಲಿಗೆ ರಾಜಧಾನಿ ವರ್ಗಾವಣೆ ಆಗುತ್ತಾ. ಅದೇ ರೀತಿಯಾಗಿ ದೆಹಲಿ ದರ್ಬಾರ್ ಏರ್ಪಡಿಸಿದನು. ಬ್ರಿಟನ್ ರಾಜ 5ನೇ ಜಾರ್ಜ್ ಅತಿಥಿಯಾಗಿದ್ದನು. ಮುಂಬೈನಲ್ಲಿ ಒಂದು ಇದನ್ನು ಸ್ವಾಗತಕ್ಕೆ ಗೇಟ್ವೇ ಆಫ್ ಇಂಡಿಯಾವನ್ನು ಸ್ಥಾಪನೆ ಮಾಡ್ತಾರೆ. ಲಾರ್ಡ್ ಜೇಮ್ಸ್ ಬರ್ಡ್ ಅಂತ ಬರ್ತಾನೆ. ಈತ 1916ರಿಂದ 21 ಒಂದು ಕಾಲಾವಧಿ. ರೌಲತ್ ಕಾಯ್ದೆ ಜಾರಿ ತರ್ತಾನೆ. ಜಲಿಯನ್ ವಾಲಾ ಬಾಗ್ ದುರಂತ ಏಪ್ರಿಲ್ 13, 1919 ಆಗುತ್ತಾ.
ಲಾರ್ಡ್ ಇರ್ವಿನ್ 1926ರಿಂದ 1931, ಗಾಂಧೀಜಿ ಇರ್ವಿನ್ ಒಪ್ಪಂದ 1931. ನೆಕ್ಸ್ಟು ಅಸಹಕಾರ ಚಳವಳಿ, ನೆಹರು ವರದಿ 1928, ಒಂದನೇ ದುಂಡು ಮೇಜಿನ ಸಮ್ಮೇಳನ, ಸೈಮನ್ ಆಯೋಗ 1927, ದಂಡಿ ಸತ್ಯಾಗ್ರಹ ಕೂಡ ಇವಾಗ ಆಗಿರ್ತಕ್ಕಂಥದ್ದು. ಲಾರ್ಡ್ ವೆಲ್ಲಿಂಗ್ಟನ್ ಬರ್ತಾನೆ 1935ರಲ್ಲಿ ಭಾರತದಿಂದ ಪ್ರತ್ಯೇಕವಾಗುತ್ತಾ. ನೆಕ್ಸ್ಟ್ ಬ್ರಿಟನ್ ಪ್ರಧಾನಿ ರಾಮ್ಸೆ ಮ್ಯಾಕ್ಡೊನಾಲ್ಡ್ ಮತೀಯ ತೀರ್ಪು ಘೋಷಣೆ ಮಾಡ್ತಾರೆ. 2 ಮತ್ತು 3ನೇ ದುಂಡು ಮೇಜಿನ ಸಮ್ಮೇಳನಗಳು ನಡೀತಾವ. ಫಾದರ್ ಆಫ್ ಕಾಮನ್ವೆಲ್ತ್ ಅವಾರ್ಡ್ ರಾಮ್ಸೆ ಮ್ಯಾಕ್ಡೊನಾಲ್ಡ್ಗೆ ಸಲ್ಲುತ್ತಾ. ಓಕೆನಾ. ಲಾರ್ಡ್ ಲಿನ್ಲಿತ್ಗೋ 1936ರಿಂದ 45, 1940 ಆಗಸ್ಟ್ ಕೊಡುಗೆ, 1942 ಕ್ವಿಟ್ ಇಂಡಿಯಾ ಚಳವಳಿ, 1942 ಕ್ರಿಪ್ಸ್ ಆಯೋಗ. ಲಾರ್ಡ್ ವೇವಲ್ 1946 ಕ್ಯಾಬಿನೆಟ್ ಆಯೋಗ, 1945 ಶಿಮ್ಲಾ ಸಮ್ಮೇಳನ, 1946 ನೆಹರು ಅವರ ತಾತ್ಕಾಲಿಕ ಸರ್ಕಾರ ರಚನೆ ಆಗುತ್ತಾ. ನೆಕ್ಸ್ಟ್ ಇದೇ ರೀತಿಯಾಗಿ ನಮ್ಮ ಒಂದು ಮುಂದಿನ ವಿಡಿಯೋಗಳು ಬರ್ತಾ ಇರ್ತಾವೆ. ಈ ಒಂದು ವಿಡಿಯೋಗಳು ಇಷ್ಟ ಆಯ್ತಪ್ಪ ಅಂತಂದ್ರೆ ಲೈಕ್ ಮಾಡೋಕ್ಕೆ ಸಾಧ್ಯ ಆಗಿರಬೇಕು. ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.